ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೇಂದ್ರ ಸರ್ಕಾರ ತನ್ನ 3ನೇ ಅವಧಿಯಲ್ಲಿ ಮಧ್ಯಮ ವರ್ಗದ ಹಿತಾಸಕ್ತಿಗಳನ್ನು ಗಮನಿಸುವ ಪ್ರಯತ್ನವನ್ನು ಮಾಡಿದ ಹಾಗೆ ಕಾಣ್ತಾ ಇದೆ. ನಿರೀಕ್ಷೆಯಂತೆ ಆದಾಯ ತೆರಿಗೆಯಲ್ಲಿ ಒಂದಷ್ಟು ಇಳಿಕೆಯನ್ನು ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಆ ಮೂಲಕ ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದ ಹಣ ಹರಿದು ಬರೋದಕ್ಕೆ ಒಂದು ವ್ಯವಸ್ಥೆ ಮಾಡಿರೋ ಹಾಗೆ ಕಾಣ್ತಾ ಇದೆ. ಉಳಿದ ಹಾಗೆ ಈ ಬಾರಿ ಕೂಡ ಸರ್ಕಾರದ ಆದಾಯಕ್ಕೆ ಮೀರಿ ಖರ್ಚುಗಳಿವೆ, ಒಂದಷ್ಟು ಸಾಲ ಮಾಡ್ತಾ ಇದ್ದಾರೆ. ಆದರೆ ಫಿಸಿಕಲ್ ಡೆಫಿಸಿಟನ್ನು ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಇನ್ನು ರೈತರು ಹಾಗೂ MSMEಗಳಿಗೆ ಒಂದಷ್ಟು ಕೊಡುಗೆಗಳನ್ನು ಸೀತಾರಾಮನ್ ಘೋಷಿಸಿದ್ದಾರೆ. ಹೂಡಿಕೆಗಳನ್ನು ಹೆಚ್ಚು ಮಾಡೋ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಲಯಕ್ಕೆ ಕೂಡ ಒಂದಷ್ಟು ಹಣವನ್ನು ಮೀಸಲಿಡಲಾಗ್ತಾ ಇದೆ. ಇನ್ನು ಈ ಬಾರಿ ಕೆಲ ವಸ್ತುಗಳು ಅಗ್ಗ ಆಗ್ತಾ ಇವೆ, ಇನ್ನು ಕೆಲ ವಸ್ತುಗಳು ಯಥಾ ಪ್ರಕಾರ ದುಬಾರಿ ಕೂಡ ಆಗುತ್ತವೆ. ಹಾಗಾದರೆ ಈ ಬಾರಿ ತೆರಿಗೆದಾರರ ಹಿತ ಕಾಪಾಡುವ ನಿಟ್ಟಲ್ಲಿ ಮತ್ತು ಈ ದೇಶದ ಮಧ್ಯಮ ವರ್ಗದ ಜನ ನಿಟ್ಟುಸಿರು ಬಿಡೋ ಥರ ಮಾಡ್ತಾ ಇರೋ ಈ ಬಜೆಟಲ್ಲಿ ಏನಿದೆ ಏನಿಲ್ಲ, ನಾವಿಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿರೋದು ಎಲ್ಲಿ, ಸ್ವಲ್ಪ ನೋಡೋಣ ಬನ್ನಿ. ಗೆಳೆಯರೆ, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 8ನೇ ಬಜೆಟನ್ನು ಮಂಡಿಸುವ ಮೂಲಕ ನಿರಂತರವಾಗಿ 8 ಬಾರಿ ಬಜೆಟ್ ಮಂಡಿಸಿದ ವಿತ್ತ ಸಚಿವೆ ಅನ್ನೋ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ಬಾರಿ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇದ್ವು. ಹಾಗೆ ಸರ್ಕಾರದ ತೆರಿಗೆ ನೀತಿಗಳ ಬಗ್ಗೆ ವಿಪರೀತ ಪ್ರಮಾಣದ ಅಸಮಾಧಾನ ಕೂಡ ಇತ್ತು. ಈಗ ಅದನ್ನು ಸ್ವಲ್ಪ ಶಾಂತಗೊಳಿಸುವ ಪ್ರಯತ್ನವನ್ನು ಈ ಬಜೆಟ್ ಮೂಲಕ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಹೋಗ್ತಾ ಇದೆ. ಆದಾಯ ತೆರಿಗೆಯಲ್ಲಿ ಎಕ್ಸೆಂಪ್ಷನ್ ಲಿಮಿಟನ್ನು ಹೆಚ್ಚು ಮಾಡಿದ್ದಾರೆ. ಈ ಮೂಲಕ ಸರ್ಕಾರಕ್ಕೆ 1 ಲಕ್ಷ ಕೋಟಿ ರೂಪಾಯಿ ನಷ್ಟ ಅಂತ ಅಲ್ಲ, ಆದಾಯ ಕಡಿಮೆ ಆಗುತ್ತೆ. ಆದರೆ ಇಲ್ಲಿ ಕಡಿಮೆ ಆಗುವ ಆದಾಯವನ್ನು ಅವರು ಬೇರೆ ರೀತಿಯಲ್ಲಿ ತುಂಬಿಕೊಳ್ಳುವ ಅವಕಾಶಗಳು ಕೂಡ ಇದರಿಂದ ತೆರೆಕೊಳ್ಳುತ್ತವೆ. ಗೆಳೆಯರೆ, ಹೊಸ ತೆರಿಗೆ ಸ್ಲ್ಯಾಬ್, ಆದಾಯ ತೆರಿಗೆ ವಿನಾಯಿತಿಗಳಿಂದ ದೇಶಕ್ಕೆ ಹೇಗೆಲ್ಲ ಲಾಭ ಆಗುತ್ತೆ ಅನ್ನೋದನ್ನು ನೋಡುವ ಮೊದಲು ಈ ಬಾರಿಯ ಬಜೆಟ್ ಹೈಲೈಟ್ಸ್ ಅನ್ನು ನೋಡ್ಬಿಡೋಣ. ಈ ಬಾರಿ ಮಂಡನೆಯಾಗಿರೋದು ಒಟ್ಟು 50,65,345 ಕೋಟಿ ರೂಪಾಯಿಗಳ ಬಜೆಟ್. ಇನ್ನು ಇದರಲ್ಲಿ ಆದಾಯ ಅಂದರೆ ಸರ್ಕಾರಕ್ಕೆ ನೇರ ತೆರಿಗೆಗಳು ಹಾಗೂ ಪರೋಕ್ಷ ತೆರಿಗೆಗಳ ಮೂಲಕ ಬರೋ ಆದಾಯ 42.7 ಲಕ್ಷ ಕೋಟಿ. ಅದರಲ್ಲಿ 14.2 ಲಕ್ಷ ಕೋಟಿ ರೂಪಾಯಿ ರಾಜ್ಯಗಳ ಪಾಲು ಹೋದರೆ ಇನ್ನುಳಿಯೋದು 28 ಲಕ್ಷ ಕೋಟಿ ರೂಪಾಯಿ. ಇನ್ನು ತೆರಿಗೆಯೇತರ ಆದಾಯ ಸೇರಿದರೆ ಒಟ್ಟು 34.5 ಲಕ್ಷ ಕೋಟಿ ರೂಪಾಯಿಗಳಾಗುತ್ತೆ. ಉಳಿದ 15-16 ಲಕ್ಷ ಕೋಟಿ ರೂಪಾಯಿ ಕೊರತೆಯನ್ನು ಸಾಲಗಳ ಮೂಲಕ ತುಂಬಿಕೊಳ್ಳಲಾಗ್ತಾ ಇದೆ. ಇನ್ನು ಸರ್ಕಾರಕ್ಕೆ ಆದಾಯ ಎಲ್ಲೆಲ್ಲಿಂದ ಎಷ್ಟು ಬರ್ತಾ ಇದೆ? ಗೆಳೆಯರೆ, ಆದಾಯ ತೆರಿಗೆ ಇದೆಯಲ್ಲ, ನಾವು ಗಳಿಸುವ ಹಣಕ್ಕೆ ಸರ್ಕಾರಕ್ಕೆ ತೆರುವ ತೆರಿಗೆ, ಅದರಿಂದ 22% ಆದಾಯ ಬರ್ತಾ ಇದೆ. ಇನ್ನು ಎಕ್ಸೈಸ್ ಡ್ಯೂಟೀಸ್ ಇಂದ 5%, GST ಹಾಗೂ ಇನ್ನಿತರ ತೆರಿಗೆಗಳಿಂದ 18%, ಕಾರ್ಪೊರೇಟ್ ಟ್ಯಾಕ್ಸ್ ನಿಂದ 17%, ಕಸ್ಟಮ್ಸ್ ಇಂದ 4%, ನಾನ್ ಡೆಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಇಂದ 1%, ನಾನ್ ಟ್ಯಾಕ್ಸ್ ರೆಸಿಪ್ಟ್ಸ್ ಇಂದ ಅಂದರೆ ತೆರಿಗೆಯೇತರ ಆದಾಯದ ಮೂಲಕ 9% ಮತ್ತು ಸಾಲದ ಮೂಲಕ 24% ಹಣವನ್ನು ಬಜೆಟ್ಗೆ ಹೊಂದಿಸಲಾಗ್ತಾ ಇದೆ. ಇನ್ನು ಖರ್ಚುಗಳನ್ನು ನಾವು ನೋಡೋದಾದರೆ, ಸಾಲ ತಗೊಂಡಿರ್ತೀವಲ್ಲ, ಅದರ ಮರುಪಾವತಿ ಮತ್ತು ಅದರ ಬಡ್ಡಿಗಾಗಿ ನಮ್ಮ ಒಟ್ಟು 50 ಲಕ್ಷ ಕೋಟಿ ರೂಪಾಯಿಗಳ ಬಜೆಟಲ್ಲಿ 20% ಖರ್ಚಾಗುತ್ತೆ. ಇನ್ನು ಕೇಂದ್ರ ಸರ್ಕಾರದ ವಿವಿಧ ಸ್ಕೀಮುಗಳಿಗಾಗಿ 16% ಖರ್ಚಾಗುತ್ತೆ. ಸಬ್ಸಿಡಿಗಳಿಗಾಗಿ 6% ಹೋಗುತ್ತೆ. ಇನ್ನು 8% ನಮ್ಮ ರಕ್ಷಣಾ ವೆಚ್ಚಗಳಿಗಾಗಿ ತೆಗೆದಿಟ್ಟಿದ್ದಾರೆ. ಸುಮಾರು 4,90,000 ಕೋಟಿ ರೂಪಾಯಿಗಳಷ್ಟು ಬಜೆಟ್ ಅನ್ನ ರಕ್ಷಣೆಗಾಗಿ ಇಡ್ತಾ ಇದ್ದಾರೆ. ಹಾಗೆ ರಾಜ್ಯ ಸರ್ಕಾರಗಳಿಗೆ ತೆರಿಗೆಯಲ್ಲಿ ಪಾಲು ಕೊಡಬೇಕಲ್ಲ, ಅದಕ್ಕಾಗಿ 22% ಕೊಡ್ತಾರೆ. ಇನ್ನು ಫೈನಾನ್ಸ್ ಕಮಿಷನ್ ಮತ್ತು ಇನ್ನಿತರ ವೆಚ್ಚಗಳಿಗೆ 8% ಹೋಗುತ್ತೆ. ಹಾಗೆ ಕೇಂದ್ರ ಸರ್ಕಾರದ ಸ್ಕೀಮುಗಳಿಗೆ 8% ಹೋದರೆ ಇನ್ನುಳಿದ ಖರ್ಚುಗಳು 8%. ಪಿಂಚಣಿಗಾಗಿ 4% ಖರ್ಚು ಮಾಡಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಮುಖ್ಯ ಯೋಜನೆಗಳಿಗೆ, ಮುಖ್ಯ ವಿಭಾಗಗಳಿಗೆ ಕೊಡ್ತಾ ಇರುವ ಹಣ ಎಷ್ಟು ಅನ್ನೋದನ್ನು ನಾವು ನೋಡಿದರೆ, ಡಿಫೆನ್ಸ್ಗಾಗಿ 4,91,732 ಕೋಟಿ, ಗ್ರಾಮೀಣಾಭಿವೃದ್ಧಿಗಾಗಿ 2,66,817 ಕೋಟಿ, ಗೃಹ ಇಲಾಖೆಯ ಖರ್ಚುಗಳಿಗಾಗಿ 2,33,211 ಕೋಟಿ, ಕೃಷಿಗೆ ಸಂಬಂಧಪಟ್ಟ ವಿಭಾಗಗಳಿಗಾಗಿ 1,71,437 ಕೋಟಿ, ಶಿಕ್ಷಣಕ್ಕಾಗಿ 1,28,650 ಕೋಟಿ, ಆರೋಗ್ಯ ಕ್ಷೇತ್ರಕ್ಕೆ 98,311 ಕೋಟಿ, ಅರ್ಬನ್ ಡೆವಲಪ್ಮೆಂಟ್ಗೆ 96,777 ಕೋಟಿ, IT ಮತ್ತು ಟೆಲಿಕಾಂ ವಿಭಾಗಕ್ಕೆ 95,298 ಕೋಟಿ, ಇಂಧನಕ್ಕೆ 81,174 ಕೋಟಿ, ಕಾರ್ಖಾನೆಗಳು, ಕಾಮರ್ಸ್ ಮತ್ತು ಇಂಡಸ್ಟ್ರಿ ವಿಭಾಗಕ್ಕೆ 65,553 ಕೋಟಿ, ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಅಭಿವೃದ್ಧಿ ಇಲಾಖೆಗಳಿಗೆ 60,052 ಕೋಟಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಭಾಗಗಳಿಗೆ 55,679 ಕೋಟಿ ರೂಪಾಯಿಗಳನ್ನ ಸರ್ಕಾರ ಮೀಸಲಿಡ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ
ನಾವು ಪಾವತಿ ಮಾಡೋ ತೆರಿಗೆ ಇದೆ ನೋಡಿ, ಅದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆಯ ಮೂಲಕ ಬರ್ತಾ ಇರೋದು 14.38 ಲಕ್ಷ ಕೋಟಿ ರೂಪಾಯಿ. ಕಾರ್ಪೊರೇಟ್ ಟ್ಯಾಕ್ಸಿಂದ 10.82 ಲಕ್ಷ ಕೋಟಿ ಬರುತ್ತೆ. ಹಾಗೆ GST ಇದೆಯಲ್ಲ, ಅದರಿಂದ ಬರ್ತಾ ಇರೋದು 11.78 ಲಕ್ಷ ಕೋಟಿ. ಅಂದರೆ ಸರ್ಕಾರಕ್ಕೆ ತೆರಿಗೆಯ ಮೂಲಗಳಿಂದ ಬರ್ತಾ ಇರೋ ಹಣದ ಪೈಕಿ ಅತಿ ಹೆಚ್ಚು ಹಣ ಬರ್ತಾ ಇರೋದು ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆಯ ರೂಪದಲ್ಲಿ. ಹೀಗೆ ಒಟ್ಟು ತೆರಿಗೆಯ ಮೂಲಗಳಿಂದ ಕೇಂದ್ರ ಸರ್ಕಾರಕ್ಕೆ 42.7 ಲಕ್ಷ ಕೋಟಿ ಆದಾಯ ಬಂದರೆ ಅದರಲ್ಲಿ ರಾಜ್ಯಗಳ ಪಾಲು 14.22 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೋಗುತ್ತೆ. ಇನ್ನು ಉಳಿಯುವ ತೆರಿಗೆಯ ಆದಾಯದ ಮೊತ್ತ 28.37 ಲಕ್ಷ ಕೋಟಿ. ಆದರೆ ನಮ್ಮ ಒಟ್ಟು ಬಜೆಟ್ನ ಗಾತ್ರ 50.65 ಲಕ್ಷ ಕೋಟಿ. ಹೀಗಾಗಿ ಮಾರುಕಟ್ಟೆಯ ಸಾಲಗಳ ಮೂಲಕ 11.54 ಲಕ್ಷ ಕೋಟಿಯನ್ನು ತರ್ತಾರೆ. ಸ್ಮಾಲ್ ಸೇವಿಂಗ್ಸ್ ಅಂದರೆ ನಾವು ಮಾಡುವ ಉಳಿತಾಯ ಖಾತೆಗಳು, ಪೆನ್ಷನ್ ಸ್ಕೀಮುಗಳು, NSC ಬಾಂಡುಗಳು, ಇವುಗಳ ಮೂಲಕ 4.15 ಲಕ್ಷ ಕೋಟಿಯಷ್ಟು ಆದಾಯ ಬಂದರೆ ಸಾಲಗಳಲ್ಲದ ಮೂಲಗಳಿಂದ ಸುಮಾರು 7 ಲಕ್ಷ ಕೋಟಿ ಆದಾಯ ಬರುತ್ತೆ. ಹೀಗಾಗಿ ಇಲ್ಲಿ ಮಾರುಕಟ್ಟೆಯಿಂದ ಪಡೆಯುವ ಒಟ್ಟು ಸಾಲದ ಮೊತ್ತ 15.69 ಕೋಟಿ ರೂಪಾಯಿ. ಇನ್ನು ಸಾಲ ಅಲ್ಲದ ಆದಾಯ ಸೇರಿದರೆ 16.45 ಕೋಟಿಗಳಾಗುತ್ತೆ. ಇದಿಷ್ಟು ಸೇರಿದಾಗ 50,65,000 ಕೋಟಿ ರೂಪಾಯಿಗಳಷ್ಟು ಒಟ್ಟು ಬಜೆಟ್ ಮೊತ್ತ ಆಗುತ್ತೆ. ಗೆಳೆಯರೆ, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಗೊತ್ತಾ? ನಾವು ಕಟ್ಟೋ ತೆರಿಗೆ ಹಣ ಇದೆ ನೋಡಿ, ಇದರಲ್ಲಿ ಅತಿ ಹೆಚ್ಚು ವೆಚ್ಚ ಆಗ್ತಾ ಇರೋದು ಈ ದೇಶ ಮಾಡಿಕೊಂಡ ಸಾಲಗಳ ಮರುಪಾವತಿಗೆ ಹಾಗೂ ಅದರ ಮೇಲಿನ ಬಡ್ಡಿ ಕಟ್ಟೋದಕ್ಕೆ. ಆದಾಯ ತೆರಿಗೆಯ ಮೂಲಕ 14 ಲಕ್ಷ ಕೋಟಿ ಬಂದ್ರೆ ಸಾಲ ಹಾಗೂ ಬಡ್ಡಿ ಪಾವತಿಗೆ 12.76 ಲಕ್ಷ ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡ್ತಾ ಇದೀವಿ. ಈಗ ಭಾರತದ ಸಾಲ ಸುಮಾರು 175 ಲಕ್ಷ ಕೋಟಿ ರೂಪಾಯಿ. ಇದರ ಮೇಲೆ ಈಗ ಮತ್ತೆ 15 ಲಕ್ಷ ಕೋಟಿ ರೂಪಾಯಿವರೆಗೆ ಸಾಲ ಮಾಡಲಾಗ್ತಾ ಇದೆ. ನಾವು ಆತಂಕ ಪಡಬೇಕಾದ ವಿಷಯ ಇರೋದೇ ಇಲ್ಲಿ. ಬಜೆಟ್ ಒಟ್ಟು 50 ಲಕ್ಷ ಕೋಟಿ ಆದ್ರೆ ಅದರಲ್ಲಿ 24% ಅಂದ್ರೆ ಹೆಚ್ಚು ಕಡಿಮೆ ಕಾಲು ಭಾಗದಷ್ಟು ಹಣವನ್ನ ನಾವು ಸಾಲದ ಮೂಲಕ ಹೊಂದಿಸಿಕೊಳ್ತಾ ಇದ್ದೀವಿ ಮತ್ತು ಸಾಲ ಹಾಗೂ ಬಡ್ಡಿಯ ಮರುಪಾವತಿಗಾಗಿ 20% ಖರ್ಚು ಮಾಡ್ತಾ ಇದ್ದೀವಿ. ಗೆಳೆಯರೆ, ಸರ್ಕಾರದ ವೆಚ್ಚಗಳಲ್ಲಿ ಬದ್ಧ ವೆಚ್ಚ ಅಂದ್ರೆ ಸರ್ಕಾರಕ್ಕೆ ಆದಾಯ ಬರಲಿ ಬರದೇ ಇರಲಿ ಖರ್ಚು ಮಾಡಲೇಬೇಕಿರೋ ಹಣ ಅಂತ ಒಂದಿರುತ್ತೆ. ಅದನ್ನು ಬದ್ಧ ವೆಚ್ಚ ಅಂತ ಕರೀತಾರೆ. ಅದರಲ್ಲಿ ವೇತನ, ಪಿಂಚಣಿ, ಆಡಳಿತ ಯಂತ್ರಾಂಗಗಳ ಖರ್ಚು ವೆಚ್ಚಗಳು ಹಾಗೂ ಸಾಲದ ಮೇಲಿನ ಬಡ್ಡಿ ಮತ್ತು ಸಾಲ ಮರುಪಾವತಿಗಳು ಸೇರ್ಕೊಳ್ಳುತ್ತವೆ. ಇದು ಸರ್ಕಾರದ ಬದ್ಧತೆ. ಇದನ್ನು ಕೊಡಲೇಬೇಕು. ಈ ಬದ್ಧ ವೆಚ್ಚಕ್ಕೆ ಭಾರತದ ಬಜೆಟ್ನ ಒಟ್ಟು 67% ಖರ್ಚಾಗುತ್ತೆ. ಇನ್ನು ಉಳಿಯೋದು ಬರೀ 33%. ಈ 33% ಖರ್ಚು ಮಾಡೋದಕ್ಕೆ ಬಜೆಟ್ನ 20% ಸಾಲದ ರೂಪದಲ್ಲಿ ಹಣ ಹೊಂದಿಸ್ಕೋಬೇಕು. ಇದು ಈ ದೇಶದ ಸದ್ಯದ ಪರಿಸ್ಥಿತಿ. ಹೀಗಾದಾಗ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣದ ಕೊರತೆ ಸಹಜವಾಗಿ ಉಂಟಾಗುತ್ತೆ. ಗೆಳೆಯರೆ, ಈ ಸಾಲ ಇದೆಯಲ್ಲ, ಇದೇನು ಇವತ್ತು ನೆನ್ನೆಯದ್ದಲ್ಲ. ಸ್ವಾತಂತ್ರ್ಯ ಬಂದಾಗನಿಂದ ಈ ದೇಶವನ್ನು ಆಳಿದ ಪ್ರತಿ ಸರ್ಕಾರವು ಸಾಲ ಮಾಡಿಕೊಂಡೇ ದೇಶ ನಡೆಸಿರೋದು. ಹೀಗಾಗಿ ಹಳೆ ಸಾಲ, ಅದರ ಬಡ್ಡಿ, ಅದರ ಜೊತೆ ಮಾಡಿಕೊಂಡ ಹೊಸ ಸಾಲ, ಇದೆಲ್ಲ ಭಾರತದ ಸಾಲದ ಭಾರವನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಈ ಸಾಲ ಮಾಡೋದು ತಪ್ಪಲ್ಲ. ಸಾಲ ಮಾಡದೇ ಇರೋ ದೇಶಗಳು ಕೂಡ ತುಂಬಾ ಕಡಿಮೆ. ಅಮೆರಿಕ, ಜಪಾನ್ನಂಥ ದೇಶಗಳು ಕೂಡ ಸಾಲ ಮಾಡ್ಕೊಂಡಿವೆ. ಚೈನಾ ಕೂಡ ಸಾಲ ಮಾಡಿದೆ. ಆದರೆ ಸಾಲವನ್ನು ಯಾಕೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ಹೂಡಿಕೆಗೆ ದೇಶ ಸಾಲ ಮಾಡಿದರೆ ಅದು ಆ ದೇಶದ ಆದಾಯವನ್ನು ಹೆಚ್ಚು ಮಾಡುತ್ತೆ. ಆದರೆ ನಮ್ಮಲ್ಲಿ ಬಂಡವಾಳ ಹೂಡಿಕೆ ಅಂದರೆ ಅಭಿವೃದ್ಧಿ ಕಾಮಗಾರಿಗಳು, ಇನ್ಫ್ರಾಸ್ಟ್ರಕ್ಚರ್, ಸ್ಕಿಲ್ ಡೆವಲಪ್ಮೆಂಟ್, ಕಾರ್ಖಾನೆಗಳ ಸ್ಥಾಪನೆ, ಉದ್ಯೋಗ ಸೃಷ್ಟಿ, ಇಂಥ ಕೆಲಸಗಳಿಗೆ ಬಳಕೆ ಆಗ್ತಾ ಇರೋ ಹಣ ಬರೀ 11 ಲಕ್ಷ ಕೋಟಿ ಮಾತ್ರ. ಅಂದರೆ ಒಟ್ಟು ಬಜೆಟಲ್ಲಿ 20% ಮಾತ್ರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಖರ್ಚಾಗ್ತಾ ಇದೆ. ಈ 20% ನಾವು ಪಡ್ಕೊಂಡ ಸಾಲದ ಅಸಲಿನ ಮರುಪಾವತಿ ಇರುತ್ತಲ್ಲ, ಅದು ಕೂಡ ಸೇರ್ಕೊಳ್ಳುತ್ತೆ. ಗೆಳೆಯರೆ, ಇಲ್ಲಿ ನಾವು ಸಾಲದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳದೇ ಇದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಹೆಚ್ಚು ಮಾಡದೇ ಇದ್ರೆ ದೇಶದ ಅಭಿವೃದ್ಧಿಯ ಕನಸು ಕಾಣೋದು ಕೂಡ ಕಷ್ಟ ಆಗುತ್ತೆ. ಇದು ನಾವು ಗಮನಿಸಬೇಕಾದ ಅಂಶ. ಇನ್ನು ಈ ಬಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ರಾಜ್ಯ ಸರ್ಕಾರಗಳಿಗೆ ಕೂಡ ಕೇಂದ್ರ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಗಳನ್ನ ಬಡ್ಡಿ ರಹಿತ ಸಾಲದ ರೂಪದಲ್ಲಿ ಕೊಡ್ತಾ ಇದೆ. ಇದನ್ನು ಆಯಾ ರಾಜ್ಯ ಸರ್ಕಾರಗಳು ತಮ್ಮ ಬಜೆಟಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬಳಕೆ ಮಾಡ್ಕೋಬೇಕು. ಆ ಮೂಲಕ ರಾಜ್ಯಗಳಲ್ಲಿ ಕೂಡ ಬಂಡವಾಳ ವೆಚ್ಚವನ್ನು ಹೆಚ್ಚು ಮಾಡೋ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇನ್ನು ನಿರ್ಮಲಾ ಸೀತಾರಾಮನ್ ರೈತರು, MSMEಗಳು, ಯುವಕರು, ಮಹಿಳೆಯರು ಇವರೆಲ್ಲ ಭಾರತದ ಅಭಿವೃದ್ಧಿಯ ಇಂಜನ್ನುಗಳು ಅಂತ ಹೇಳಿದ್ದಾರೆ. ಕೃಷಿ ಕ್ಷೇತ್ರದ ಕಡೆಗೆ ಈ ಹಿಂದಿಗಿಂತ ಸ್ವಲ್ಪ ಹೆಚ್ಚು ಗಮನವನ್ನು ಸರ್ಕಾರ ಈ ಬಾರಿ ಕೊಟ್ಟಂತೆ ಕಾಣ್ತಾ ಇದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ 3 ರಿಂದ 5 ಲಕ್ಷದವರೆಗೆ ಸಾಲ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗೆ ಆದ್ಯತೆ, 100 ಕೃಷಿ ಜಿಲ್ಲೆಗಳ ಅಭಿವೃದ್ಧಿ, ರೈತರು, ಮೀನುಗಾರರು ಹಾಗೂ ಹೈನುಗಾರಿಕೆ ನಡೆಸುವವರಿಗೆ ಪ್ರೋತ್ಸಾಹ, ಅಡುಗೆ ಎಣ್ಣೆಯ ವಿಷಯದಲ್ಲಿ ಆತ್ಮನಿರ್ಭರತೆಗೊಂದಷ್ಟು ಗಮನ, ತರಕಾರಿ ಹಣ್ಣಿನ ಬೆಲೆಗೆ ಪ್ರೋತ್ಸಾಹ, ಜೊತೆಗೆ ಕಾಳುಗಳನ್ನು ಬೆಳೆಯುವ ರೈತರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಲ್ಲಿ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದೆ.
ಮಾಡಿದ್ದಾರೆ. ಹತ್ತಿ ಬೆಳೆಗಾರರನ್ನು ಕೂಡ ಸರ್ಕಾರ ಗಮನಕ್ಕೆ ತಗೊಂಡಿದೆ. ಗೆಳೆಯರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಭಾರತ ಹೆಚ್ಚು ಕಡಿಮೆ ಚೈನಾದಷ್ಟೇ ಹತ್ತಿಯನ್ನು ಬೆಳೆಯುತ್ತೆ. ಚೈನಾ ಹತ್ತಿ ಬೆಳೆಯಲ್ಲಿ ಮೊದಲ ಸ್ಥಾನದಲ್ಲಿದ್ರೆ ಭಾರತ 2ನೇ ಸ್ಥಾನದಲ್ಲಿದೆ. ಆದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಬಂದಾಗ ಚೈನಾದಷ್ಟು ಆದಾಯವನ್ನು ಭಾರತ ಗಳಿಸ್ತಾ ಇಲ್ಲ. ಇಲ್ಲಿ ಹತ್ತಿ ಬೆಳೆಯನ್ನ ಪ್ರೋತ್ಸಾಹಿಸೋದರ ಜೊತೆಗೆ ಬೆಳೆದ ಹತ್ತಿಯನ್ನ ಬಳಸಿ ಬಟ್ಟೆ ತಯಾರು ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡುವ ಕಡೆಗೆ ಕೂಡ ಭಾರತ ಹೆಚ್ಚು ಗಮನವನ್ನು ಹರಿಸಿದ್ರೆ ನಮ್ಮಲ್ಲಿ ಕೋಟ್ಯಂತರ ಜನಕ್ಕೆ, ಅದರಲ್ಲೂ ಅನ್ಸ್ಕಿಲ್ಡ್ ವರ್ಗ ಏನಿದೆ ಅದಕ್ಕೆ ಉದ್ಯೋಗವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಯೂರಿಯಾ ನಿರ್ಭರತೆಯ ಕಡೆ ಕೇಂದ್ರ ಸರ್ಕಾರ ಗಮನವನ್ನು ಹರಿಸ್ತಾ ಇದೆ. ಅಸ್ಸಾಂನಲ್ಲಿ ಮತ್ತೊಂದು ಯೂರಿಯಾ ತಯಾರಿಕಾ ಘಟಕದ ಬಗ್ಗೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಅದು ಸಿದ್ಧ ಆದ್ರೆ 12.7 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಹೆಚ್ಚುವರಿ ಯೂರಿಯಾ ಭಾರತದಲ್ಲಿ ಉತ್ಪಾದನೆ ಸಾಧ್ಯ ಆಗುತ್ತೆ. ಇನ್ನು ಎಂಎಸ್ಎಂಇಗಳು ಹಾಗೂ ಇನ್ನಿತರ ಕಾರ್ಖಾನೆಗಳ ಮೂಲಕ ಉದ್ಯೋಗ ಸೃಷ್ಟಿಯನ್ನ ಹೆಚ್ಚು ಮಾಡುವ ಕಡೆಗೆ ಕೂಡ ಈ ಬಜೆಟ್ ಅಲ್ಲಿ ಗಮನ ಹರಿಸ್ತಾ ಇದೆ. ಇದೆಲ್ಲದರ ಜೊತೆ ಈ ಬಾರಿ ಕೇಂದ್ರ ಸರ್ಕಾರ ಮಧ್ಯಮ ವರ್ಗಕ್ಕೊಂದು ಖುಷಿಯನ್ನು ಕೊಟ್ಟಿದೆ. ಇನ್ನು ಮುಂದೆ 12 ಲಕ್ಷ ರೂಪಾಯಿವರೆಗಿನ ಆದಾಯ ಗಳಿಸೋರು ತೆರಿಗೆಯನ್ನ ಕಟ್ಟಬೇಕಾದ ಅಗತ್ಯ ಇರೋದಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಂದ್ರೆ ತಿಂಗಳಿಗೆ 1 ಲಕ್ಷದವರೆಗೆ ವೇತನ ಪಡೆಯೋ ಜನ ಇನ್ನು ಮುಂದೆ ತೆರಿಗೆ ವಿನಾಯಿತಿಗಳನ್ನು ಬಳಸ್ಕೊಂಡ್ರೆ ಯಾವ ಆದಾಯ ತೆರಿಗೆಯನ್ನು ಪಾವತಿಸಬೇಕಿರೋದಿಲ್ಲ. ಹಾಗೆ ತೆರಿಗೆಯ ಸ್ಲ್ಯಾಬ್ಗಳಲ್ಲಿ ಕೂಡ ಬದಲಾವಣೆ ಆಗಿದೆ. ಇನ್ನು ಮುಂದೆ 4 ಲಕ್ಷ ರೂಪಾಯಿಗಳವರೆಗೆ ನೀವು ಯಾವ ತೆರಿಗೆಯನ್ನು ಪಾವತಿಸಬೇಕಿಲ್ಲ. 4 ರಿಂದ 8 ಲಕ್ಷ ರೂಪಾಯಿವರೆಗೆ 5%, 8 ರಿಂದ 12 ಲಕ್ಷ ರೂಪಾಯಿವರೆಗೆ 10%, 12 ರಿಂದ 16 ಲಕ್ಷ ರೂಪಾಯಿಗಳವರೆಗೆ 15%, 16 ರಿಂದ 20 ಲಕ್ಷ ರೂಪಾಯಿಗಳವರೆಗೆ 20%, 20 ರಿಂದ 24 ಲಕ್ಷ ರೂಪಾಯಿಗಳವರೆಗೆ 25% ಮತ್ತು 24 ಲಕ್ಷ ಮೇಲ್ಪಟ್ರೆ 30% ಅಷ್ಟು ತೆರಿಗೆಯನ್ನು ಕಟ್ಟಬೇಕು. ಈ ಹಿಂದೆ 15 ಲಕ್ಷ ರೂಪಾಯಿಗಿಂತಲೂ ಮೇಲ್ಪಟ್ಟ ಆದಾಯಕ್ಕೆ ನಾವು 30% ತೆರಿಗೆಯನ್ನು ಪಾವತಿಸಬೇಕಿತ್ತು. ಈಗ ಇಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ರಿಲೀಫ್ ಅನ್ನು ಕೊಡ್ತಾ ಇದೆ. ಇನ್ನು TDS ಹಾಗೂ TCS ವಿಷಯದಲ್ಲಿ ಕೂಡ ಒಂದಷ್ಟು ರಿಲೀಫ್ ಸಿಗ್ತಾ ಇದೆ. ಇನ್ನು ಮುಂದೆ ಸೀನಿಯರ್ ಸಿಟಿಸನ್ಸ್ಗೆ 50,000 ರೂಪಾಯಿಗಳವರೆಗಿದ್ದ ಟ್ಯಾಕ್ಸ್ ಡಿಡಕ್ಷನ್ ಲಿಮಿಟ್ ಅನ್ನ 1 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಹಾಗೆ TDSನ ಆನ್ಯುಯಲ್ ಲಿಮಿಟ್ ಅನ್ನ 2.5 ಲಕ್ಷ ರೂಪಾಯಿಂದ 6 ಲಕ್ಷ ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ತೆರಿಗೆ ಕಡಿಮೆ ಮಾಡಿದರೆ ಜನರ ಬಳಿ ಹಣ ಉಳಿಯುತ್ತೆ ಮತ್ತು ಅವರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. GSTಯನ್ನು ಕಡಿಮೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದಕ್ಕೆ GST ಕೌನ್ಸಿಲ್ ಅಂತ ಪ್ರತ್ಯೇಕವಾಗಿದೆ. ಅದರಲ್ಲಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಇರ್ತಾರೆ. ಅವರೆಲ್ಲ ಸಭೆ ಸೇರಿ ಒಂದು ನಿರ್ಣಯವನ್ನ ಕೈಗೊಂಡ ನಂತರವೇ ಯಾವುದೇ ವಸ್ತುವಿನ GST ಹೆಚ್ಚಾಗೋದು ಅಥವಾ ಕಡಿಮೆಯಾಗೋದು ನಡೆಯುತ್ತೆ. ಅದರಲ್ಲಿ ಕೇಂದ್ರ ಸರ್ಕಾರದ ನೇರ ಪಾತ್ರ, ಹಸ್ತಕ್ಷೇಪ, ಅಧಿಕಾರ ಇದ್ಯಾವುದೂ ಇರೋದಿಲ್ಲ. ಆದರೆ ಆದಾಯ ತೆರಿಗೆ ಅನ್ನೋದು ಹಾಗಲ್ಲ. ಅದನ್ನು ಹೆಚ್ಚಿಸುವ, ಕಡಿಮೆ ಮಾಡುವ ನಿರ್ಧಾರವನ್ನ ಕೇಂದ್ರ ವಿತ್ತ ಸಚಿವರು ಕೈಗೊಳ್ತಾರೆ. ಹೀಗಾಗಿ ಈ ಬಾರಿ ಆದಾಯ ತೆರಿಗೆಯಲ್ಲಿ ಒಂದಷ್ಟು ವಿನಾಯಿತಿ ಸಿಕ್ಕಿದೆ. ಸುಮಾರು 10 ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಅದನ್ನ 12 ಲಕ್ಷ ರೂಪಾಯಿಗಳವರೆಗೆ ಕೊಡಲಾಗಿದೆ. ಇದು ಒಂಥರ ನೆಮ್ಮದಿಯ ವಿಷಯ. No income tax payable up to income of 12 lakh rupees. ಇನ್ನು ಇದರಿಂದ ಏನಾಗುತ್ತೆ ಅಂದ್ರೆ ಮಧ್ಯಮ ವರ್ಗದ ಕೈಯಲ್ಲಿ ಒಂದಷ್ಟು ಹಣ ಉಳಿತಾಯ ಆಗುತ್ತೆ. ಅದನ್ನ ಅವರು ಖರ್ಚೇ ಮಾಡ್ತಾರೆ. ಅಂದ್ರೆ ಅವರ ಖರೀದಿ ಶಕ್ತಿ ಹೆಚ್ಚಾಗುತ್ತೆ. ಅದರ ಅರ್ಥ ಮಾರುಕಟ್ಟೆಗೆ ಮತ್ತೆ ಹಣ ಬರುತ್ತೆ. ಅಂದ್ರೆ ಸರಕುಗಳ ಮೇಲೆ ವಿಧಿಸುವ ಪರೋಕ್ಷ ತೆರಿಗೆಯ ಮೂಲಕ ಸರ್ಕಾರಕ್ಕೆ ಆದಾಯ ಬರುತ್ತೆ. ಜೊತೆಗೆ ಹಣ ರೊಟೇಷನ್ ಆಗ್ತಾ ಹೋಗುತ್ತೆ. ಮಧ್ಯಮ ವರ್ಗಕ್ಕೆ ಹಣ ಸಿಗುವ ಹಾಗೆ ಮಾಡುವುದು ಅಂದ್ರೆ ಮತ್ತೆ ಮಾರುಕಟ್ಟೆಗೆ ಹಣ ಬರುವ ಹಾಗೆ ಮಾಡುವುದು ಅಂತಲೇ ಅರ್ಥ. ಈ ಕೆಲಸವನ್ನ ಯಾವಾಗಲೂ ಮಾಡಬೇಕಿತ್ತು. ಆದ್ರೆ 3ನೇ ಅವಧಿಯಲ್ಲಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿದೆ. ಈ ಹಿಂದಿನ ಎಲ್ಲ ಪಕ್ಷಗಳ ಸರ್ಕಾರಗಳಿಗೆ ಹೋಲಿಕೆ ಮಾಡಿದ್ರೆ ಇದು ನಿಜಕ್ಕೂ ಈ ದೇಶದ ಜೀವಾಳ ಅನ್ನಿಸ್ಕೊಳ್ಳೋ ವರ್ಗಕ್ಕೆ ಸಿಗ್ತಾ ಇರೋ ಕೊಡುಗೆನೆ. ಇದರಿಂದ ಸರ್ಕಾರಕ್ಕೆ ಸುಮಾರು 1 ಲಕ್ಷ ಕೋಟಿ ಆದಾಯ ಕಡಿಮೆ ಆಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಆದರೆ ಅದು ಬೇರೆ ರೂಪದಲ್ಲಿ ಬರೋದ್ರಿಂದ ಇದರಿಂದ ದೊಡ್ಡ ನಷ್ಟ ಏನಾಗೋದಿಲ್ಲ. ಜೊತೆಗೆ ಆದಾಯ ತೆರಿಗೆ ಕಡಿಮೆ ಆದರೆ ತೆರಿಗೆ ಪಾವತಿ ಮಾಡೋರ ಸಂಖ್ಯೆ ಹೆಚ್ಚಾಗುತ್ತೆ. ಆ ಮೂಲಕ ಮತ್ತೆ ಆದಾಯ ಹೆಚ್ಚಾಗುತ್ತೆ. ಇದು ಒಂಥರ ಒಳ್ಳೆಯ ಬೆಳವಣಿಗೆ. ಇನ್ನು ಈ ಬಾರಿಯ ಬಜೆಟ್ ಅಲ್ಲಿ ಫಿಸಿಕಲ್ ಡೆಫಿಸಿಟ್ ಅನ್ನ 4.4%ಗೆ ಇಳಿಕೆ ಮಾಡಿಕೊಂಡಿದ್ದಾರೆ. ಆ ಮೂಲಕ ದೇಶದ ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ನಂಬಿಕೆ ಮೂಡಿಸೋ ಪ್ರಯತ್ನ ನಡೀತಾ ಇದೆ ಮತ್ತು ವಿದೇಶಿ ಬಂಡವಾಳ ಆಕರ್ಷಣೆಗೆ ಇದು ಸಹಾಯ ಮಾಡುತ್ತೆ. ಇನ್ನು ಡಿಫೆನ್ಸ್ಗೆ ನಿರೀಕ್ಷಿಸಿದಷ್ಟು ಸಿಕ್ಕಿಲ್ಲ. ಡಿಫೆನ್ಸ್ ಬಜೆಟ್ ಬಗ್ಗೆ ನಿಮಗೆ ವಿವರವಾಗಿ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಒಟ್ಟಾರೆ ಇದು ಆಶಾದಾಯಕ ಬಜೆಟ್ ಅಂತಲೇ ಅನ್ನಿಸ್ಕೊಳ್ತಾ ಇದೆ. ಮಧ್ಯಮ ವರ್ಗ ಒಂದಷ್ಟರ ಮಟ್ಟಿಗೆ ನಿರಾಳವಾಗುವ ಹಾಗೆ ಈ ಬಜೆಟ್ ಮಾಡ್ತಾ ಇದೆ. ಈ ಕಾರಣಕ್ಕೆ ಕೇಂದ್ರ ಸರ್ಕಾರಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.